ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತಿನ ರೆಸಿಪಿ ಪೈನಾಪಲ್ ಕೇಸರಿ ಇವತ್ತು ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಅಂಡ್ ಈಸಿಯಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದೇ ನೋಡಿ. ಕೇಸರಿ ಬಾತಿಗೆ ಒಂದು 3/4 ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ, ಚಿರೋಟಿ ರವೆ. ಒಂದು ಪೈನಾಪಲ್ ಬಂದುಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಒಂದು ಬೌಲಷ್ಟು ತೊಗೊಂಡಿದ್ದೀನಿ. 2 ಲವಂಗ, 1 ಏಲಕ್ಕಿ, ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ. ಈಗ ಒಂದು ಮಿಕ್ಸಿ ಜಾರಿಗೆ ಪೈನಾಪಲ್ನ ಕಟ್ ಮಾಡಿರೋದಿನಲ್ವ ಅದನ್ನ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಂಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ. ಅಂದರೆ ಬಾಯಿಗೆ ಸ್ವಲ್ಪ ಪೈನಾಪಲ್ ಸಿಗೋ ಥರ ಇರಬೇಕು. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ ನಾನು. ನೋಡಿ, ಕೆಳಗಡೆ ಪೈನಾಪಲ್ ಕಾಣಿಸ್ತಾ ಇದೆ, ಆ ಥರ ಇರಬೇಕು. ಈಗ ಒಂದು ಬಾಣಲಿಗೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡ್ಬಿಟ್ಟು ನಾವೀಗ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀವಲ್ವ ಅದನ್ನೆಲ್ಲ ತೊಗೊಂಡು ಹುರ್ಕೊಬೇಕಾಗತ್ತೆ. ಸ್ವಲ್ಪ ಬಿಸಿ ಆಗಲಿ ತುಪ್ಪ. ನಾನು ಸ್ವಲ್ಪ ಗೋಡಂಬಿನ ಸ್ವಲ್ಪ ಜಜ್ಕೊಂಬಿಟ್ಟು ಹಾಕ್ಕೊಳ್ತೀನಲ್ಲ ನಾನು. ನೋಡಿ, ಈಗ ತುಪ್ಪ ಬಿಸಿ ಆಗ್ತಾಯಿದೆ. ಈಗ ನಾವು ಕಟ್ ಮಾಡಿ ಇಟ್ಟಿದ್ದೀವಲ್ಲ ಬಾದಾಮಿ ಅವೆಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಫ್ಲೇಮ್ನ ನಾರ್ಮಲಾಗಿ ಮೀಡಿಯಮಲ್ಲಿ ಇಟ್ಕೊಂಬಿಡಿ. ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಬೇಗನೆ ಸೀದೋಗ್ಬಿಡುತ್ತವೆ, ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ತಾ ಇರಿ. ನೋಡಿ, ಈ ರೀತಿ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ಇದನ್ನೆಲ್ಲನೂ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ. ಯಾಕಂದರೆ ಅಷ್ಟು ಬೇಗ ಬಿಟ್ಟು ಸೀದೋಗ್ಬಿಡುತ್ತೆ. ನೋಡಿ, ಪರ್ಫೆಕ್ಟಾಗಿ ಆಗಿದೆಲ್ಲ. ಪ್ಲೇಟಿಗೆಲ್ಲ ಎತ್ಕೊಂಡು ಇಟ್ಕೊಳ್ಳಿ. ಈಗ ಇದೇ ಬಾಣಲಿಯಲ್ಲಿ ತುಪ್ಪ ಇರುತ್ತಲ್ವ, ಇದಕ್ಕೇ ರವೆ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಬೇಕು ನಾವು. ಇದೇ ಫ್ಲೇಮ್ ಇರಲಿ, ಜಾಸ್ತಿ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈಗ ರವೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಈ ಥರ ನಾವು ಫ್ರೈ ಮಾಡಿಕೊಂಡ್ರೆ ಗಂಟು ಬೀಳಲ್ಲ ಅನ್ನೋದಕ್ಕೋಸ್ಕರ. ಇದು ಚಿಕ್ಕ ರವೆ ಆಗಿರುತ್ತಲ್ವ, ಬೇಗನೆ ಗಂಟು ಬೀಳುತ್ತೆ. ಸೊ ಹಂಗಾಗಿ ಈ ಥರ ಮಾಡ್ಕೊಬೇಕು. ತುಪ್ಪ ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಇದ್ದರೆ ಎಣ್ಣೆಯಲ್ಲಿ ಕೂಡ ನೀವು ಈ ಥರ ಬಿಸಿ ಮಾಡ್ಕೊಬೋದು ರವೆನ. ಮೊದಲೆಲ್ಲ ಸ್ಟಾರ್ಟಿಂಗಲ್ಲೆಲ್ಲನೂ ಜನಗಳಿಗೆ ಡಾಲ್ಡಾನೇ ಫೇಮಸ್ಸು. ಕೇಸರಿ ಬಾತ್ ಮಾಡ್ತಾಯಿದ್ದೀವಿ ಅಂದರೆ ಫಸ್ಟ್ ಡಾಲ್ಡಾ ಪಟ್ನ ತೊಗೊಂಬಂದ್ಬಿಟ್ಟು ಕೇಸರಿ ಬಾತ್ ಮಾಡಿರೋ ಗೊತ್ತಾ. ಅದು ಕೂಡ ಒಂಥರ ತುಂಬ ಟೇಸ್ಟಿಯಾಗಿ ಇರುತ್ತೆ. ನೋಡಿ, ಈ ರವೆಗೆ ನಾನು ಬಂದುಬಿಟ್ಟು 2 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ 1 ಕಪ್ಪಷ್ಟು ರವೆಗೆ 4 ಕಪ್ಪಷ್ಟು ನೀರು ಹಾಕ್ಕೊಂಡ್ರು ಕೂಡ ನೀಟಾಗಿ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಕೇಸರಿ ಬಾತು. ನಾನೇನಕ್ಕೆ 2 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಪೈನಾಪಲ್ನ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಸ್ವಲ್ಪ ನೀರು ಸೇರಿಸ್ಕೊಂಬಿಟ್ಟು ಗ್ರೈಂಡ್ ಮಾಡಿದ್ದೀವಿ. ಅದರಲ್ಲಿ ರಸ ಎಲ್ಲ ಬಂದುಬಿಟ್ಟು ಒಂದು ಅರ್ಧ ಕಪ್ಪಷ್ಟು ಆಗಿರುತ್ತೆ, ಅದಕ್ಕೋಸ್ಕರ. ನೋಡಿ, ಈಗ ಪೈನಾಪಲ್ಲು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದು ಇರುತ್ತಲ್ವ, ಟೋಟಲಾಗಿ ಒಂದು 3.5 ಕಪ್ಪಷ್ಟು ಲೆಕ್ಕ ಸಿಗುತ್ತೆ ನಮಗೆ. ಸೊ ಈ ಥರ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಸ್ಟಾರ್ಟಿಂಗಲ್ಲೇ ಹಾಕ್ಕೊಂಡ್ಬಿಟ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿ, ಈಗ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಜಾರಿಗೆ ಈ ಥರ ಅಂದ್ಕೊಂಬಿಡಿ. ಈಗ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇದು ರವೆನ ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇರಬೇಕು, ಸ್ವಲ್ಪ ಒಂದು ಹದಕ್ಕೆ ಬರೋ ತನಕ. ಯಾಕಂದರೆ ಅದು ಕುದೀತಾ ಗಂಟು ಅನ್ನೋದು ಕಾಣಿಸ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ. ಒಂದು ಚಿಟಿಕೆಯಷ್ಟು ಅರಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀಟಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಹೊತ್ತು ಬಿಟ್ಟಿದ್ದಕ್ಕೇ ಒಂಥರ ಗಂಟು ಥರ ಆಗ್ತಾಯಿದೆ. ಸೊ ಹಂಗಾಗಿನೇ ಹೇಳ್ತಾ ಇರೋದು, ನೀಟಾಗಿ ತಿರುಗಿಸ್ತಾನೆ ಇರಬೇಕು ಅದನ್ನು ಅಂತ ಹೇಳ್ಬಿಟ್ಟು. ಈಗ ಇದಕ್ಕೆ 2 ಲವಂಗ ಮತ್ತು 1 ಏಲಕ್ಕಿ ಇತ್ತಲ್ವ, ಅದನ್ನ ಕುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಲವಂಗನ ಹಾಗೆ ಕೂಡ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಬಟ್ ನಾನು ಈ ಥರ ಕುಟ್ಟಿದ್ರೆ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಅಂತ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಸ್ವಲ್ಪ ಒಂದು ಹದ ಬರುತ್ತಲ್ವ, ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಬೇಕಾದ್ರೆ ಫ್ಲೇಮ್ನ ಕಡಿಮೆ ಇಟ್ಬಿಟ್ರೆ ಅದು ನೀಟಾಗಿ ಹರಳ್ಕೊಳ್ಳುತ್ತೆ. ನೋಡಿ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ, ಪರ್ಫೆಕ್ಟಾಗಿರುತ್ತೆ. ನೋಡಿ, ಪೈನಾಪಲ್ ಕೇಸರಿ ಬಾತು ಸ್ಟಾರ್ಟಿಂಗಲ್ಲೇ ರುಬ್ಬಿರೋಂತಹ ನಾವು ಪೈನಾಪಲ್ ಇರುತ್ತಲ್ವ ಅದನ್ನ ಸೇರಿಸ್ಕೊಬೇಕು, ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಎಂಡಿಂಗಲ್ಲಿ ಹಾಕ್ಕೊಳ್ತೀವಿ, ಅದು ಕೂಡ ಟೇಸ್ಟ್ ಕೊಡುತ್ತೆ, ಇಲ್ಲ ಅಂತಲ್ಲ. ನೀಟಾಗಿ ಅದು ರವೆ ಜೊತೆಗೆ ಫ್ಲೇವರ್ ಅನ್ನೋದು ನೀಟಾಗಿ ಮಿಕ್ಸ್ ಆಗಿರುತ್ತಲ್ವ. ನೋಡಿ, ಈ ಹದಕ್ಕೆ ನೀಟಾಗಿ ಬಂದಿದೆ.
ಒಂದು ಹಂತಕ್ಕೆಲ್ಲ ಕಂಪ್ಲೀಟಾಗಿ ರವೆ ಬೆಂದರೆ ನಾವು ಸಕ್ಕರೆ ಹಾಕ್ಕೊಳ್ಳೋಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಹಾಕಬೇಕೆಲ್ಲ ನೀಟಾಗಿ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾರೆ. ಗಂಟು ಏನಾದರೂ ಇದ್ದರೆ ನೀಟಾಗಿ ಗಂಟೆಲ್ಲದು ಹೋಗುತ್ತೆ ಅಂತ. ಬಟ್ ಗಂಟೇನು ಬಿದ್ದಿಲ್ಲ, ಯಾಕಂದರೆ ಅದು ಪೈನಾಪಲ್ದು ಕಾಣಿಸ್ತಾ ಇದೆಯಲ್ಲ ನಿಮಗೆ ಗಂಟು ಥರ, ಅದು ಪೈನಾಪಲ್ಲು. ನೋಡಿ ಈಗ ದ್ರಾಕ್ಷಿ ಗೋಡಂಬಿ ಕೂಡ ಸೇರಿಸ್ಕೊಂಬಿಡಿ. ಈಗ ನಾವು 3/4 ಕಪ್ಪಷ್ಟು ರವೆ ತೊಗೊಂಡಿದ್ದೀವಲ್ಲ, ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ಪಷ್ಟು ಸಕ್ಕರೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸಕ್ಕರೆ ಕರಗ್ತಾ ನೀರನ್ನು ಬಿಡುತ್ತೆ, ಅದು ಅಂಟಂಟು ಆಗುತ್ತಲ್ವ. ಸೊ ಆ ಟೈಮಲ್ಲಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಿ. ಸಕ್ಕರೆ ಹಾಕಿದ ತಕ್ಷಣ ತಳ ಹಿಡಿದು ಬಿಡುತ್ತೆ, ಅದಕ್ಕೋಸ್ಕರ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಆರಾಮಾಗಿ ಇಬ್ಬರಿಗೆ ಸರಿ ಹೋಗುತ್ತೆ. 3/4 ಕಪ್ಪಷ್ಟು ರವೆ ತೊಗೊಂಡ್ರೆ ಕೇಸರಿ ಬಾತ್ ತುಂಬ ಚೆನ್ನಾಗಿರುತ್ತೆ. ಒಂದೆರಡು ಸ್ಪೂನಷ್ಟು ತಿಂದರೆ ಸಾಕು, ಮುಖಕ್ಕೆ ಹಾಕಿ ತಿಕ್ದಂಗಾಗಿರುತ್ತೆ. ನೋಡಿ ಕುದೀತಾ ಇದೆ. ಪರ್ಫೆಕ್ಟಾಗಿ ರೆಡಿಯಾಗಿದೆ ಕೇಸರಿ ಬಾತು. ಇಷ್ಟೇ. ಏನಪ್ಪ ಅಂದರೆ ಈ ತೆಳ್ಳಗಾಗಿದೆಯಲ್ಲಪ್ಪ ಕೇಸರಿ ಬಾತ್, ಇವ್ರೇನು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತೀರಾ ಅಂತ ಅಂದ್ಕೊತೀರಲ್ವಾ. ಅದು ಏನಕ್ಕೆ ಅಂದರೆ ಇಷ್ಟು ತೆಳ್ಳಗಿರುತ್ತಲ್ವ ಕೇಸರಿ ಬಾತು. ನೀವು ಇದನ್ನ ಫಸ್ಟು ಕೇಸರಿ ಬಾತ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಬಿಟ್ರೆ ನಿಮ್ಮದು ನೆಕ್ಸ್ಟು ರೆಸಿಪಿ ಮಾಡ್ತಿರಲ್ವ ಏನಾದರೂ ಅಡುಗೆ, ಅಷ್ಟರೊಳಗೆ ತಣ್ಣಗಾಗುತ್ತೆ. ಆವಾಗ ಈ ರೀತಿ ಗಟ್ಟಿಯಾಗಿ ಬರುತ್ತೆ ಕೇಸರಿ ಬಾತು. ನೋಡಿ ಪರ್ಫೆಕ್ಟಾಗಿ ಕೇಸರಿ ಬಾತ್ ರೆಡಿಯಾಗಿದೆ. ಸ್ಟಾರ್ಟಿಂಗಲ್ಲೇ ಗಟ್ಟಿಯಾಗಿ ಮಾಡ್ಕೊಂಬಿಟ್ರೆ ಅದು ಬರ್ತಾ ತಣ್ಣಗಾದಂಗೆಲ್ಲನೂ ಗಟ್ಟಿ ಆಗುತ್ತೆ. ಸ್ಟಾರ್ಟಿಂಗಲ್ಲೇ ತೆಳುವಾಗಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಸ್ಮೂತಾಗಿರುತ್ತೆ. ನೋಡಿ ತೋರಿಸ್ತೀನಿ ಯಾವುದಕ್ಕಾಗಿದೆ ಅಂತ. ತುಂಬ ಚೆನ್ನಾಗಾಗಿದೆ. ಟೇಸ್ಟ್ ಮಾತ್ರ ಸೂಪರಾಗಿದೆ. ನೀವೇ ನೋಡ್ತಾ ಇದ್ದೀರಲ್ವ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಹೇಳಿಬಿಟ್ಟು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ.